ಮಾತಾಡ್ತಾರೆ ನೋಡಿ, ಎಷ್ಟು ಜನ ನೋಡ್ತಾ ಇರ್ತಾರೆ. ನಿನ್ನೆ ಇಲ್ಲಿ ಇವ್ರ ಬಗ್ಗೆ ಗಿಲ್ಲಿಯವ್ರ ಬಗ್ಗೆ ಹೇಳಿದ್ರು, ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ, 4 ಜನ ಏನೋ ಕಾಮಿಡಿ ಮಾಡಿದ್ರೆ, 4 ಜನದ ಮುಂದೆ ಕಾಮಿಡಿ ಮಾಡಿದ್ರೆ ಓಕೆ, ನಮ್ಮ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಹೈಟ್ ಬಗ್ಗೆ ವೆಯ್ಟ್ ಬಗ್ಗೆ ಮಾತಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಬೈದ್ರು. ಅಂದ್ರೆ ಗಿಲ್ಲಿಯವ್ರು ಸರಿ ಇಲ್ಲ, ಮುಂಚೆ ನೋಡಿದ ಗಿಲ್ಲಿನೇ ಬೇರೆ, ಇವಾಗಿರೋ ಗಿಲ್ಲಿನೇ ಬೇರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ನೆನ್ನೆ ಎಪಿಸೋಡ್ ಕೂಡ ಎಲ್ಲರೂ ನೋಡಿರ್ತೀರಾ. ಇವಾಗ ಅವ್ರು ಮಾತಾಡ್ತಾ ಇದ್ರ ತೆವಳು ಗಿವ್ಳು ಅಂತ ಅಂದ್ಬಿಟ್ಟು. ಇದನ್ನ ಇಡೀ ಕರ್ನಾಟಕ ಜನತೆ ನೋಡ್ತಿರಲ್ವಾ, ಸ್ವಲ್ಪನೂ ಕೂಡ ಇಲ್ಲಿ ಕಾಮನ್ ಸೆನ್ಸ್ ಇರಲ್ವಾ? ಗಿಲ್ಲಿಯವ್ರು ಏನೇ ಮಾತಾಡಿದ್ರು ತಪ್ಪಂತೆ, ಬಟ್ ಈ ರೀತಿಯಾದ ವರ್ಡ್ಗಳನ್ನ ಗಿಲ್ಲಿಯವ್ರು ಯೂಸ್ ಮಾಡಿಲ್ಲಪ್ಪ. ಇಲ್ಲಿ ಯೂಸ್ ಮಾಡ್ತಾ ಇರೋದೇ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ತೆವಲ ಇವ್ರಿಗೆ ತೆವಲ ಅಂತ. ಇವ್ರಿಗೆ ಯಾರು ತಿನ್ಸು ಅಂತ ಹೇಳಿದ್ರು? ಫಸ್ಟ್ ಆಫ್ ಆಲ್ ನೆನ್ನೆ ಇಲ್ಲಿ ಗಿಲ್ಲಿಯವರು ಕೇವಲ ಒಂದ್ ಸ್ವಲ್ಪ ಚಪಾತಿ ಕೊಡಿರಿ ಅಂತ ಕೇಳಿದ್ರೆ ಎಷ್ಟು ಇಲ್ಲಿ ಓವರ್ ಆಗಿ ಮಾಡಿದ್ರು ಅಂತಂದ್ರೆ, ಹಿಂಗ್ ಕೈಯೆಲ್ಲ ಮಾಡ್ಕೊಂಡು ಹೋಗಿ ಎದ್ದೋಗ ಆ ಕಡೆ ಅಂತ ಅಂದ್ರು, ಈಗ ಕೊಡಲ್ಲ ಹೋಗು ಅಂತ ಅಂದ್ಬಿಟ್ಟು. ಗಿಲ್ಲಿಯವ್ರು ಪರಿಪರಿಯಾಗಿ ಕೇಳ್ತಾರೆ, ಇಲ್ಲಿ ಟೇಸ್ಟ್ ಮಾಡ್ತೀನಿ ಅಣ್ಣ, ಚೂರ್ ಕೊಡೋಣ, ಸ್ವಲ್ಪ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ಲೇ ಇಲ್ಲ. ಅಂದ್ರೆ ಮನ್ಸು ಕರಗ್ಲೇ ಇಲ್ಲ. ಅಂದ್ರೆ ಗಿಲ್ಲಿಯವ್ರು ಮಾಡ್ತಿರೋದೆಲ್ಲ ತಪ್ಪು ಅಂತ ಇಲ್ಲಿ ಹೇಳ್ತಾರೆ. ಬಟ್ ಇವ್ರ ತರ ಇಷ್ಟು ಚೀಪಾಗೆಲ್ಲ ಮಾತಾಡಿಲ್ಲ. ಮತ್ತೆ ಇಲ್ಲಿ ಹೇಳ್ತಾರೆ ಅವ್ರದ್ದು ಕಾಮಿಡಿ ಅಂತ ಇರುತ್ತೆ, ಒಂದು ಲೈನ್ ಇರುತ್ತೆ, ಆ ಬಾರ್ಡರ್ನ ಕ್ರಾಸ್ ಮಾಡಿ ಬರಬಾರ್ದು ಅಂತ ಅಂದ್ಬಿಟ್ಟು. ಇವ್ರಿಗೂ ಕೂಡ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಬಾಯಲ್ಲಿ ಏನ್ ವರ್ಡ್ ಬರಬೇಕು ಅಂತ ಅಂದ್ಬಿಟ್ಟು ಈ ತರ ತೆವಳು ಗಿವ್ಳು ಅಂತ ಮಾತಾಡಿದ್ರೆ ಯಾರಿಗೆ ಇಷ್ಟ ಆಗುತ್ತೆ? ಇಡೀ ಕರ್ನಾಟಕ ಜನತೆಗಳಿಗೆ ಈ ತರ ವರ್ಡ್ಗಳೆಲ್ಲ ಇಷ್ಟ ಆಗುತ್ತಾ? ರಘುವರೇ ನೀವು ಈ ತರ ಮಾತಾಡಿ ಅಂತ ಅಂದ್ಬಿಟ್ಟು ಎಲ್ಲಾದ್ರೂ ಹೇಳಿ ಕಳ್ಸಿದಾರ? ಅದೇ ನೋಡಿ, ಸಣ್ಣ ಮತ್ತೆ ದಪ್ಪ ಇದೆ ಅನ್ನೋ ಬಗ್ಗೆ ಮಾತಾಡಿದ್ರೆ ಅವ್ರ ಕೋಪ ಬರುತ್ತಂತೆ. 4 ಜನದ ಹತ್ರ ಕಾಮಿಡಿ ಮಾಡಿದ್ರೆ ಓಕೆ ಅಂತೆ. ಬಟ್ ಇವ್ರು ಏನ್ ಬೇಕಾದ್ರೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ನಡೆಯುತ್ತಂತೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ. ಅಂದ್ರೆ ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು, ರಘು ಅವ್ರು ಏನೇ ಮಾಡಿದ್ರು, ಏನೇ ಮಾತಾಡಿದ್ರು ಕೂಡ ಸರಿ ಅನ್ನೋ ರೀತಿಯಲ್ಲಿ ರಘು ಅವರು ಮಾತಾಡಿದ್ದಾರೆ. ಇನ್ನು ಪ್ರೋಮೋದಲ್ಲಿರೋ ಪ್ರಕಾರ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ, ರಘು ರೀತಿ ಹೇಳಿದ ತಕ್ಷಣ ಅಶ್ವಿನಿ ಅವರು ಹೇಳ್ತಾರೆ, ನಿಮ್ಗೆ ಆಗಲ್ಲ ಅಂತಂದ್ರೆ ಬಿಡಿ ಸರ್, ಬೇರೆ ಯಾರಾದ್ರೂ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ರಘು ಅವ್ರು ಏನ್ ಹೇಳ್ತಾರೆ ನೋಡಿ, ನೀವ್ಯಾಕೆ ಎಲ್ಲದರಲ್ಲೂ ಕೂಡ ಸೆಂಟ್ರಲ್ ಬರ್ತೀರಾ, ಮಧ್ಯದಲ್ಲಿ ಮಾತಾಡ್ತೀರಾ ಅಂತ ಕೇಳ್ತಾರೆ.